ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಡಾಕ್ಟರ್ ಮಂಜುನಾಥ್ ಎಚ್ಡಿ ದೇವೇಗೌಡರು ಮತ್ತು ಎಚ್ಡಿ ಕುಮಾರಸ್ವಾಮಿ ಮೇಲೆ ಗೌರವ ಇದೆ. ದೇವೇಗೌಡರ ವಿರುದ್ಧ ಹೆಣ್ಣು ಮಗಳನ್ನ ನಿಲ್ಲಿಸಿ ಗೆದ್ದಿದ್ದೇವೆ. ಈಗ ಡಾಕ್ಟರ್ ಸಿಎನ್ ಮಂಜುನಾಥ್ ನಿಲ್ತಿದ್ದಾರೆ, ನಿಲ್ಲಲಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಡಿಕೆ ಸುರೇಶ್ ಕೇವಲ ಸಂಸದರ ಕೆಲಸ ಮಾತ್ರ ಮಾಡ್ತಿಲ್ಲ, ಪಂಚಾಯಿತಿ ಮೆಂಬರ್ ಮಾಡುವ ಕೆಲಸವನ್ನೂ ಮಾಡ್ತಿದ್ದಾರೆ. ನಾವು ರಾಜ್ಯದ 20 ಸೀಟ್ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿಯಪ್ಪ, ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ, ದೇವೇಗೌಡರ ಬಗ್ಗೆನೂ ಗೌರವ ಇದೆ, ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ. ಈಗ ದೇವೇಗೌಡರ ಮೇಲೂ ನಿಂತಿದೀವಿ ಎಲೆಕ್ಷನ್ಗೆ, ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀನಿ, ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಲ್ಸಿದ್ನಿ. ನಮ್ಗೇನ್ ಬೇಜಾರಿಲ್ಲ, ಯಾರು ನಾವು ನೀತಿ ಮೇಲೆ ಮಾಡ್ತೀವಿ. ಇದು ಹಳ್ಳಿ ಎಲೆಕ್ಷನ್. ಇದು ಡಿಕೆ ಸುರೇಶ್ is not a parliament member, he is a panchayat member also. ಜನರ ಮಧ್ಯೆ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇದ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ ಗಿರಿ ಕೆಲಸ ಮಾಡ್ಕೊಂಡಿದೆ. ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಬಹಳ ಇಂಟ್ರೆಸ್ಟಿಂಗ್ಲಿ ಅತ್ಯಂತ ಗೌರವಯುತವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರೋದನ್ನು ನಾವು ಗಮನಿಸ್ತಾ ಇದ್ದರೆ, ಎಷ್ಟು ಸೀರಿಯಸ್ ಆಗಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆಯನ್ನು ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನು ನಾವು ಮನಗಾಣಬಹುದು. ದಿಸ್ ಈಸ್ ಪ್ಯೂರ್ ಬ್ರೆಡ್ ಪಾಲಿಟಿಕ್ಸ್. ಸಾಮಾನ್ಯವಾಗಿ ನಿಮಗೆ ರೋಷಾವೇಶ ಉಕ್ಕಿ ಬಂದುಬಿಡುತ್ತೆ. ಸಾಮಾನ್ಯವಾಗಿ ರಾಜಕಾರಣಿಗಳು ಯಾರೋ ಒಬ್ಬ ಪ್ರತಿಸ್ಪರ್ಧಿಯ ವಿರುದ್ಧ ನಿಮಗೆ ರಣಘೋಷಗಳನ್ನು ಕೂಗಿಬಿಡ್ತಾರೆ. ಅವ್ರ್ಯಾರ್ರಿ, ಇವ್ರ್ಯಾರ್ರಿ, ಯಾರು ಬಂದರೆ ನಮಗೇನ್ರಿ, ನಿಂತ್ಕೊಳ್ಳಿ ಬಿಡ್ರಿ, ಅದು ಇದು ಮತ್ತೊಂದು ಮಗದೊಂದು. ನೀವು ಅದನ್ನು ಭಾಳ ಕಡೆಗಳಲ್ಲಿ ಗಮನಿಸಿದಿರಿ, ಮುಖ್ಯವಾಗಿ ವಿಧಾನಸಭೆ ಚುನಾವಣೆಯಲ್ಲೇ ಗಮನಿಸಿದಿರಿ. ಯಾರು ನಿಂತಾಗ ಯಾರ್ಯಾರ ಮೇಲೆ ಏನೇನು ಹರಿಹಾಯಿದ್ರು ಅಂತ. ಇಲ್ಲಿ ಗಮನಿಸಿ, ಇದು ಡಿ ಕೆ ಶಿವಕುಮಾರ್ ಅವರ ಭಾಳ ಹಂಸ ನಡಿಗೆ ರೀತಿಯ ಮಾತುಗಳಿದು. ಕಾರಣ ಏನು ಅಂತಂದರೆ, ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮೇಲೆ ಎಮೋಷನ್ಸ್ ಇದೆ ಜನರದ್ದು ಅಂತ. ಆ್ಯಂಡ್ ಹೀ ಈಸ್ ವೆರಿ ಪಾಪ್ಯುಲರ್ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಆಮೇಲೆ ಏನೇ ಆಗಲಿ, ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾನ್ ಕಾಂಟ್ರವರ್ಸಿಯಲ್ ಪರ್ಸನ್ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಅವರಿಗೆ ಕುಮಾರಸ್ವಾಮಿ ಅವರ ವಿರುದ್ಧದ ಯಾವುದೇ ರೀತಿಯ ಆರೋಪಗಳು ಮತ್ತೊಂದೋ ಮಗದೊಂದೋ ಏನೇ ಇರ್ಬೋದು, ಆದರೆ ಭಾಳ ಹಿರಿಯರಾಗಿರುವ ಪೂಜ್ಯನೀಯ ಸ್ಥಾನದಲ್ಲಿರುವ ದೇವೇಗೌಡರ ಬಗ್ಗೆ ಈ ಕ್ಷಣದಲ್ಲಿ ನಾನೇನಾದರೂ ಮಾತನಾಡಿಬಿಟ್ರೆ ಪೊಲಿಟಿಕಲಿ ನಮಗೇ ಹೊಡೆತ, ಜನರ ಭಾವನೆಗಳೆಲ್ಲವೂ ಕೂಡ ಟರ್ನ್ ಆಗಿಬಿಡುತ್ತೆ ಈ ಕಡೆಗೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧ ಮಾತನಾಡೋದಾಗಲಿ, ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ರು ಒಂದು ಹಂತಕ್ಕೆ ಸಹಿಸ್ಕೊಂಡ್ಬಿಡ್ತಾರೇನೋ, ರಾಜಕಾರಣ ಬಿಡ್ರಿ ಅಂತ. ಯಾಕಂದರೆ ಅವ್ರು ಮಾತಾಡ್ಕೊಂಬರ್ತಾನೆ ಇದ್ದಾರೆ, ಇವರಾಗಲಿ ಅವರಾಗಲಿ. ಆದರೆ ಮಂಜುನಾಥ್ ಅವರ ವಿರುದ್ಧ ಎಷ್ಟು ಹಂಸ ನಡಿಗೆ ರೀತಿಯಲ್ಲೇ ಮಾತನಾಡಬೇಕು ಅಷ್ಟೇ ಮಾತಾಡಬೇಕು ಇವಾಗ. ಬಿಕಾಸ್ ಹಿ ಈಸ್ ಪ್ಯೂರ್ ಹಾರ್ಟೆಡ್, ಕಾಂಟ್ರವರ್ಸಿ ಇಲ್ಲದವರು ಡಾಕ್ಟರ್ ಸಿ ಎನ್ ಮಂಜುನಾಥ್, ಸಮಸ್ಯೆಗಳನ್ನು ಮಾಡಿಕೊಳ್ಳದವರು ಮತ್ತು ರಾಜಕಾರಣಕ್ಕೆ ಹೊಸಬರು. ರಾಜಕಾರಣದ ಮನತನ ಇರ್ಬೋದು, ಬಟ್ ರಾಜಕಾರಣಕ್ಕೆ ಹೊಸಬರು. ಆ ಕಾರಣಕ್ಕಾಗಿ ಇಲ್ಲಿ ಏನೇನೋ ನಾಲಿಗೆ ಹರಿಬಿಟ್ಟು 2019ರಲ್ಲಿ ಮಂಡ್ಯದಲ್ಲಿ JDS ನವ್ರು ಮಾಡ್ಕೊಳ್ಳೋದು, ಅದು ಒನ್ಸ್ ಅಗೇನ್ ಆಪೋಸಿಟ್ ಕ್ಯಾಂಡಿಡೇಟ್ಗೆ ಅನುಕೂಲವಾಗೋದು ಶಿವಕುಮಾರ್ ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಲೀಲಾಜಾಲವಾಗಿ, ಎಷ್ಟು ಸಲೀಸಾಗಿ ಪ್ಯೂರ್ ಬ್ರೆಡ್ ಪಾಲಿಟಿಕ್ಸ್ ಇದು. ಪ್ಯೂರ್ ಬ್ರೆಡ್, ನೀಟ್, ನೈಸ್ ಪಾಲಿಟಿಕ್ಸ್. ಹಿಂಗೂ ಮಾಡ್ಬೋದು ರಾಜಕಾರಣ ಅಂತ. ನಿಲ್ಲಿ ಪಾಪ, ನನಗೆ ಅವ್ರ ಮೇಲೆ ಗೌರವ ಇದೆ, ಮುಗಿದೋಯ್ತಲ್ಲ, ನೋ ಹೆಟ್ರೆಡ್. ಹಾಗಂದು ಮಾತ್ರ ಸುಮ್ಮನೆ ಇದ್ಬಿಡ್ತಾರಾ? ಹಿಂದೆ ಗೆಲ್ಲೋದಕ್ಕೆ ರಣತಂತ್ರಗಳ ರೂಪಿಸೋದಿಲ್ವಾ? ಯಾರು ರೂಪಿಸಲ್ಲ, ಎಲ್ಲರೂ ರೂಪಿಸ್ತಾರೆ. ಇಲ್ಲ, ನನಗೆ ಅವ್ರ ಮೇಲೆ ಗೌರವ ಇದೆ, ಗೆದ್ಕೊಂಡ್ಬಿಡ್ಲಿ, ನಾವು ಬಿಟ್ಕೊಟ್ಬಿಡ್ತೀವಿ ಅಂತಾರೆ. ಇಲ್ಲ, ರಣತಂತ್ರಗಳನ್ನು ರೂಪಿಸ್ತಾರೆ. ಬಟ್ ಇನ್ ಎ ವೆರಿ ನೈಸ್ ಕಾಮ್ ವೇ. ನನ್ನ ಪ್ರಕಾರ ನಾಳೆ ಡಿ ಕೆ ಸುರೇಶ್ ಅವರು ಮಾತನಾಡಿದ್ರು ಕೂಡ ಇದೇ ಲೈನ್ ಆಫ್ ಥಾಟ್ಸಲ್ಲಿ ಮಾತಾಡ್ಬೋದು ಅನ್ಸುತ್ತೆ ನನಗೆ.
ಮಾತನಾಡಿದರೆ ಪರವಾಗಿಲ್ಲ ಕಾಂಪಿಟೇಟಿವ್ ಆಗಿ ಸ್ವೀಕರಿಸಿದ್ದಾರೆ ಅಂತ ಅನಿಸಿದ್ರು ಅನಿಸ್ಬೋದು ಮತದಾರರಿಗೆ. ಯಾಕಂದರೆ ದೇರ್ ಇಸ್ ಎಮೋಷನ್ ಅಲ್ಲ. ನೀವು ಮಂಜುನಾಥ್ ಅವ್ರನ್ನ ನೋಡಿ, ನಿಮಗೆ ಅವ್ರು ನೋಡಿದ್ರೆ ಯಾರಿಗೆ ಅವ್ರನ್ನ ಹೇಟ್ ಮಾಡಬೇಕು ಅನ್ಸುತ್ತೆ ನಿಮಗೆ? ನೀವು ಗಮನಿಸಿ ಅವ್ರನ್ನ, ಆಯಿತಾ? ನಮ್ಮ ಅನೇಕ ಪತ್ರಕರ್ತ ಮಿತ್ರರನ್ನೇ ಕೇಳಿ. ಬಹುಶಃ ನಮ್ಮ ಒಂದು ಸಾವಿರಾರು ಪತ್ರಕರ್ತ ಮಿತ್ರರು ಅವ್ರ ಸಲ ಒಂದು 2-3 ಸಲ ಹೋಗಿ ಬಂದಿರ್ಬೋದು, ಆಯಿತಾ? ಹಾಗಾಗಿ ಅವ್ರು ನೋಡಿದ್ರೆ ಯಾರಿಗೆ ಹೇಟ್ ಮಾಡಬೇಕು ಅನಿಸುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ BJP JDS ಅವ್ರನ್ನ ಫೀಲ್ಡ್ ಮಾಡ್ತಾ ಇದೆ. ಇನ್ ಸಿಸ್ಟಮ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಚಿಹ್ನೆ ಚಮತ್ಕಾರ ಅಂತ ಇದು, ಆಯಿತಾ? ಸೊ ಅದು BJP ಚಿಹ್ನೆಯಲ್ಲಿ. ಹಾಗಾಗಿ ಹಿ ವುಡಂಟ್ ವಾಂಟ್ ಟು ಕಮೆಂಟ್. ಅದನ್ನೇ ಇವತ್ತು ಸರ್ ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿದಾಗ ಬೆಂಗಳೂರು ಗ್ರಾಮಾಂತರ ವೋಟರ್ಸ್ಗೂ ಕೂಡ ಒಂದು ರೀತಿ ಈ ಬಾರಿ ಟಫ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ ಸರ್ ವೋಟ್ ಮಾಡೋದಕ್ಕೆ? ಟಫ್. ಬಟ್ ಏನು ಅಂದರೆ ಸ್ಟಾಂಚ್ ಕಾಂಗ್ರೆಸ್ ಫಾಲೋಯರ್ಸು, ಸ್ಟಾಂಚ್ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಫಾಲೋಯರ್ಸು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ನಿನ್ನೆನೂ ಕೂಡ ನಮ್ಮ ಒಂದು ಸರ್ವೆಯಲ್ಲೂ ಕೂಡ ಅದೇ ರೀತಿಯಾಗಿತ್ತು, ಅದೇ ರೀತಿ ಬಂತು. ಆ ಕಾರಣಕ್ಕೋಸ್ಕರ ಬಟ್ ಕಾದ್ ನೋಡೋಣ. ಕಳೆದ ಸಲ ಮೈತ್ರಿಯಿಂದ ಅಭ್ಯರ್ಥಿಯಾಗಿ DK ಸುರೇಶ್ ನಿಂತ್ಕೊಂಡಿದ್ರು. ಹಾಗಾದ ಮಾತ್ರಕ್ಕೆ 2014 ಮೋದಿ ಅಲೆಯ ಸುನಾಮಿಯ ನಡುವೆಯೂ ಕೂಡ ಅವರು ಗೆದ್ಕೊಂಡ್ಬಂದಿದ್ರು. ಸೊ ಇವೆಲ್ಲದರ ನಡುವೆಯೂ ಕೂಡ DK ಸುರೇಶ್ ಅವರಿಗೆ ಹ್ಯಾಸ್ ಇಸ್ ಓನ್ ಗ್ರೇಟ್ ಫ್ಯಾನ್ ಫಾಲೋಯಿಂಗ್ ಬೇಸ್. ಅದರ ಬಗ್ಗೆ ನಾನು ಯಾವ ಕಾರಣಕ್ಕೂ ತಳ್ಳಾಕಲ್ಲ ನಾನು ಅದನ್ನು. ಬಟ್ ಇದೊಂದು ಹಂಸ ನಡಿಗೆಯ ಹೋರಾಟವೇ ಆಗಬೇಕು ಎರಡೂ ಪಾರ್ಟಿಗಳಿಂದ. ಇದೇನಾದರೂ ಅಗ್ರೆಸಿವ್ ಆಗಬಹುದೇನೋ ಮುಂದಿನ ಹಂತಗಳಲ್ಲಿ, ಬಟ್ ಸದ್ಯಕ್ಕಂತೂ ನಾವು ನೋಡ್ಕೊತೀವಿ ಅನ್ಬೋದು ಅಷ್ಟೇ. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.